ಸಮಸ್ಯೆ ಆಗಿರ್ಬೋದೇನೋ. ನಾನು ಪೊರ್ಕಿ ಸಿನಿಮಾ ಮಾಡ್ತಾಯಿದ್ದೆ, ಪ್ರೆಸೆನ್ಸ್ ನಾನೇ, ಗಣೇಶ್ ಕಾಸರಗೋಡು ಅಂತೇಳಿ. ಅದು ಮಾಡ್ತಾ ಇರುವಾಗ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿರುವಾಗ ಅವರ ಮಿಸ್ಸಸ್ ಬ್ಯಾಗಿಂದ ಒಂದು ಜ್ಯುವೆಲ್ರಿ ಕಾಣಾಯಿತು. ಅದು ಯಾರೋ ಪಕ್ಕದ ದೇಶದಿಂದ ಬಂದವರು ಕಳ್ಳತನ ಮಾಡಿ ತೊಗೊಂಡ್ಬಿಟ್ರಂತೆ. ಅದು 3 ಲಕ್ಷದ್ದು. ಇವರು ನಮ್ಮ ಪ್ರೊಡ್ಯೂಸರ್ ಏನು ಮಾಡಿದ್ರು, ನಾನು ನಿಮ್ಗೆ ಕೊಡ್ತೇನೆ, ನಮ್ಮಿಂದಾಗಿದೆ, ನನ್ನ ಸಿನಿಮಾಕ್ಕಾಗಿ ಇದು ಮಾಡಿದಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದರು. ದರ್ಶನ್ ಸುತಾರಾಮ್ ಒಪ್ಪಿಲ್ಲ, ನೀವು ಕೊಡೋದು ಬೇಡ, ಅದು ಸಿಕ್ಕಿದ್ರೆ ಯಾಕೆ, ಇಲ್ಲದ್ರೆ ಅದು ಹೋಯ್ತು, ನಮ್ಮದಲ್ಲ ಅಂತ ಬಿಟ್ಟುಬಿಡೋಣ ಅಂತೇಳಿ. ಅಂಥ ದರ್ಶನ್ ಅವರು ಇಂಥದ್ದು ಎಷ್ಟು ಸಹಾಯ ಮಾಡಿದಾರೋ ಏನು ನನಗೆ ತಿಳಿದಿರುವ ಕೆಲವು ಇದೆ. ಅದನ್ನೆಲ್ಲ ಹೌದೌದು, ಅವರು ಮಗು ಸಮೇತ ಬಂದಿದ್ದರು ಇಲ್ಲಿಗೆ. ಮಗುವಾಗಿದ್ದವ ಈಗ, ಇದು ಹುಡುಗ ಮಗ ಇದ್ದಾನಲ್ಲ, ಅವು ತುಂಬ ಸಣ್ಣ ಮಗುವಾಗಿದ್ದ ಪೊರ್ಕಿ ಟೈಮಿಗೆ. ಸೊ ಅಲ್ಲಿ ಹಾಗೆ ಆಯಿತು, ಅದು ಸಿಗಲಿಲ್ಲ, ಕೊನೆಗೂ ಸಿಗಲಿಲ್ಲ. ಅಂಥ ದರ್ಶನ್ ಇಲ್ಲಿ ಕಷ್ಟಕ್ಕೆ ಯಾರಾದರೂ ಇದು ಗೊತ್ತಾದರೆ ಸಹಾಯ ಮಾಡ್ತಾರೆ. ನನಗೆ ಗೊತ್ತಿರುವ ದರ್ಶನ್. ಇದು ದರ್ಶನ್ ಹೊಗಳಿಕ್ಕಾಗಿ ನನಗೇನು ಆಗಬೇಕಾಗಿಲ್ಲ. ದರ್ಶನ್ ಹೊಗಳಿಕೊಂಡು ನನಗೇನು ಬಗ್ಗೆ ತೆಗೆದುಕೊಂಡು ಕೂಡ ನನಗೇನು ಆಗಬೇಕಾಗಿಲ್ಲ. ನಾನು ಕಂಡ ದರ್ಶನ್ ಅಷ್ಟೇ. ಅದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನ ಹೃದಯ ಏನು ಅಂತೇಳಿ. ಕೊಡ್ತಾಯಿದ್ದಾರೆ. ಯಾರು ಕೊಡ್ತಾರಮ್ಮ ಈಗ? ಯಾರೂ ಕೊಡೋಲ್ಲ, ಒಂದು ಪೈಸೆ ಬಿಚ್ಚಲ್ಲ ಯಾರೂ ಕೂಡ. ಅಂತಲ್ಲಿ ಇದ್ದಕ್ಕಿದ್ದಾಗೆ ಇಡೀ ಲೈಫ್ ಪೂರ್ತಿ ನಾನೇ ನೋಡ್ಕೊಳ್ತೀನಿ. ಅವರು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿ ಕೆಲಸ ಮಾಡಿದವರು, ಅವರ ತಂದೆ, ಅವರ ಮಾವ ಮತ್ತು ಗಂಡ, ಅವರ ಸೋದರರು ಎಲ್ಲ, ಆರ್ ಎನ್ ಜಯಗೋಪಾಲ್, ಕೃಷ್ಣ ಪ್ರಸಾದ್, ಇವರೆಲ್ಲ ದೊಡ್ಡ ಕೆಲಸ ಮಾಡಿದವರು ಇಂಡಸ್ಟ್ರಿಗೆ ಬೇಕಾಗಿ. ಅಂಥ ಒಬ್ಬ ಹೆಣ್ಣು ಮಗಳು ಕಷ್ಟದಲ್ಲಿರುವಾಗ ನಾನಿದ್ದೇನೆ ಎಂಬುದು ಇದೆಯಲ್ಲ, ಅದು ತುಂಬ ದೊಡ್ಡ ಮಾತು. ಅವರೇ ಕಷ್ಟದಲ್ಲಿದ್ದಾರೆ ಆ್ಯಕ್ಚುಲಿ, ಆರ್ಥಿಕವಾಗಿ ಅಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಅವರು ದರ್ಶನ್ ಅವರೇ ಕಷ್ಟದಲ್ಲಿರುವಾಗ ಅದರ ಮಧ್ಯೆಯೂ ತಮ್ಮನನ್ನು ಕರೆದು ದುಡ್ಡು ಕೊಟ್ಟು ಅವ್ರಿಗೆ ಕೊಟ್ಟು ಬಾ ಅಂತೇಳಿ ಹೇಳೋದಾಗಲಿ, ಅಥವಾ ಅವರ ಜೀವನ ಪೂರ್ತಿ ನಾನು ನೋಡ್ಕೊಳ್ತೇನೆ ಎಂಬುದಾಗಲಿ, ನಿಜವಾಗ್ಲೂ ಅದು ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ತು. ಇದಿಷ್ಟು ಇದರ ಹಿನ್ನೆಲೆಯಲ್ಲಿ ನಡೆದಿರೋದು. ಈಗ ಆಶ್ರಮದಲ್ಲಿ ಆರಾಮಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ.